Hello dear students, welcome back to chemistry classes. Today we have to know atomic orbitals. ಹಾಗಾದರೆ atomic orbitals ಅಂದರೆ ಏನು ನೋಡೋಣ. In this atomic orbitals, it is the three-dimensional arrangement around the nucleus of an atom. ಒಂದು ಆಟಮ್ನ ಸುತ್ತಲೂ ಇರುವಂಥ three-dimensional space. It is what? Three-dimensional space around the nucleus. ಒಂದು ನ್ಯೂಕ್ಲಿಯಸ್ ಸುತ್ತಲೂ ಇರುವಂಥ three-dimensional space. ಅದರಲ್ಲೇನೋ ವೇರ್ ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ದ ಎಲೆಕ್ಟ್ರಾನ್ ಈಸ್ ಮ್ಯಾಕ್ಸಿಮಮ್. ವೇರ್ ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ದ ಎಲೆಕ್ಟ್ರಾನ್ ಈಸ್ ಮ್ಯಾಕ್ಸಿಮಮ್, ಇಟ್ ಈಸ್ ಕಾಲ್ಡ್ ವಾಟ್? ಆರ್ಬಿಟಲ್. ಇದಕ್ಕೆ ಏನಂತ ಕರೀತಾರೆ? ಆರ್ಬಿಟಲ್ ಅಂತ ಕರೀತಾರೆ. ಏನು ಅಟಾಮಿಕ್ ಆರ್ಬಿಟಲ್ಸ್ ಅಂದರೆ? ಇಟ್ ಈಸ್ ದ ತ್ರೀ-ಡೈಮೆನ್ಷನಲ್ ಸ್ಪೇಸ್ ಅರೌಂಡ್ ದ ನ್ಯೂಕ್ಲಿಯಸ್ ವೇರ್ ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ದ ಎಲೆಕ್ಟ್ರಾನ್ ಈಸ್ ಮೋರ್, ಈಸ್ ಕಾಲ್ಡ್ ಅಟಾಮಿಕ್ ಆರ್ಬಿಟಲ್ಸ್. ಹಾಗಾದರೆ ಅಟಾಮಿಕ್ ಆರ್ಬಿಟಲ್ಸ್ ಯಾವ ಥರ ಇವೆ ಅಂದರೆ, ಎಸ್ ಆರ್ಬಿಟಲ್ ಅಂತ ಇದೆ, ಪಿ ಆರ್ಬಿಟಲ್ಸ್ ಅಂತ ಇದೆ, ಡಿ ಆರ್ಬಿಟಲ್ ಅಂತ ಇದೆ, ಎಫ್ ಆರ್ಬಿಟಲ್ ಅಂತ ಇದೆ. ಹಾಗಾದರೆ ಸೇಪ್ಸ್ ಆಫ್ ಆರ್ಬಿಟಲ್ಸನ್ನು ನೋಡೋಣ. ಸೇಪ್ಸ್ ಆಫ್ ಆರ್ಬಿಟಲ್ಸ್ನಲ್ಲಿ ಏನಿದೆ? ಎಸ್, ಪಿ, ಡಿ ಆ್ಯಂಡ್ ಎಫ್ ಅಂತ ಇದೆ. ಎಸ್, ಪಿ, ಡಿ, ಎಫ್ ಅಂತ ಇದೆ. ಹಾಗಾದರೆ ಏನು ಸೇಪ್ಸ್ ಆಫ್ ಆರ್ಬಿಟಲ್ಸ್ನಲ್ಲಿ ಮೊದಲನೇದಾಗಿ ನೋಡೋಣ ನಾವು ಎಸ್ ಆರ್ಬಿಟಲ್. ಏನು ಎಸ್ ಆರ್ಬಿಟಲ್ ಅಂದರೆ? S orbital, the orbital can accommodate, an orbital can accommodate electrons with L, electrons with L, L value azimuthal quantum number. You know azimuthal quantum number L ನನ್ನ ನಂಬರ್ ತೋರಿಸುತ್ತೆ. ಅಜಿಮಿಥಲ್ ಕ್ವಾಂಟಮ್ ನಂಬರ್ L is equal to 0 ಅಂತ ತೋರಿಸುತ್ತೆ. L is equal to 0 ಅಂದರೆ ಅದು S ಆರ್ಬಿಟಲ್ ಆಗಿರುತ್ತೆ. These orbitals are present in every orbit. ಹಾಗಾದ್ರೆ ಏನು? ಈ ಆರ್ಬಿಟಲ್ಸ್ ಪ್ರತಿಯೊಂದು ಆರ್ಬಿಟ್ನಲ್ಲೂ ಇದೆ. ಆರ್ಬಿಟ್ ನಂಬರ್ 1 ದಟ್ ಈಸ್ ಕೆ ಅಂತ ಇದ್ದರೆ ಇದರಲ್ಲಿ ಏನಾಗಿದೆ? ಎಸ್ ಅಂತ ಇರುತ್ತೆ. ಆರ್ಬಿಟ್ ನಂಬರ್ 2 ಎಲ್ ಅಂತ ಇದ್ದರೆ ಇದರಲ್ಲಿ ಎಸ್ ಪಿ ಅಂತ ಇದೆ. ಇದರಲ್ಲಿ ಏನಾಗಿದೆ? ಎಸ್ ಪಿ ಅಂತ ಇದೆ. ಆರ್ಬಿಟ್ ನಂಬರ್ 3 ದಟ್ ಈಸ್ ಎಮ್ ಅಂತ ಇದ್ದರೆ ಎಸ್ ಪಿ ಡಿ ಅಂತ ಇದೆ. ಏನೋ ಹಾಗೆಯೇ ಪ್ರತಿಯೊಂದು ಆರ್ಬಿಟ್ನಲ್ಲೂ ಏನಾಗಿದೆ? ಎಸ್ ಸ್ಟಾರ್ಟಿಂಗ್ದಿಂದನೇ ಬರುತ್ತೆ. ಪ್ರತಿಯೊಂದು ಆರ್ಬಿಟ್ನಲ್ಲೂ ಎಸ್ ಏನಾಗುತ್ತೆ? ಸ್ಟಾರ್ಟಿಂಗ್ದಿಂದ ಬರುತ್ತೆ. ಆದ ಕಾರಣ ಏನು? ದೀಸ್ ಆರ್ಬಿಟಲ್ಸ್ ಆರ್ ಪ್ರೆಸೆಂಟ್ ಇನ್ ಎವ್ರಿ ಆರ್ಬಿಟ್ ಸ್ಟಾರ್ಟಿಂಗ್ ಫ್ರಮ್ 1s. ಸ್ಟಾರ್ಟಿಂಗ್ ಫ್ರಮ್ ವಾಟ್? 1 ಫಸ್ಟ್ ಸಬ್ಸೆಲ್ದಿಂದ ಫಸ್ಟ್ ಆರ್ಬಿಟ್ದಿಂದ ಫಸ್ಟ್ ಸೆಲ್ನಿಂದ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ? ಇದು ಪ್ರತಿಯೊಂದರಲ್ಲೂ ಇದ್ದೇ ಇರುತ್ತೆ. ಹಾಗಾದರೆ ಇದರ ಸೇಪ್ ಏನಾಗಿದೆ? ವಾಟ್ ಈಸ್ ದ ಸೇಪ್ ಆಫ್ ದಿಸ್ ಎಸ್ ಆರ್ಬಿಟಲ್? ಎಸ್ ಆರ್ಬಿಟಲ್ ಹ್ಯಾವಿಂಗ್ ಅ ಸ್ಪೆರಿಕಲ್ ಸೇಪ್. ಹೌ ಇಟ್ ಲುಕ್ಸ್? ಇಟ್ ಲುಕ್ಸ್ ಅ ಸ್ಪೆರಿಕಲ್ ಸೇಪ್. ಎಸ್ ಆರ್ಬಿಟಲ್ಸ್ ಆರ್ ಸ್ಪೆರಿಕಲ್ ಇನ್ ಸೇಪ್. ಎಸ್ ಆರ್ಬಿಟಲ್ ಏನಾಗಿದೆ? ಸ್ಪೆರಿಕಲ್ ಇನ್ ಸೇಪ್ ಆಗಿದೆ. ಇದು 1s ಅಂತ ಆದರೆ ಇದೇನಾಗಿರುತ್ತೆ? 2s ಅಂತ ಆಗಿರುತ್ತೆ. ಇದೇ ರೀತಿ ಏನಾಗಿರುತ್ತೆ? ಇದಕ್ಕಿಂತ ಸ್ವಲ್ಪ ದೊಡ್ಡ ತೆಗೆದ್ರೆ 3s ಅಂತ ಆಗಿರುತ್ತೆ. ಹಾಗಾದ್ರೆ ಏನು? ಎಸ್ ಆರ್ಬಿಟಲ್ ಎಷ್ಟೇ ತೆಗೀರಿ ನೀವು, ಏನಾಗ್ತಾ ಇದೆ? ಎಷ್ಟೇ ಡ್ರಾ ಮಾಡಿದ್ರು ಅದು ಎಸ್ ಸ್ಪೆರಿಕಲ್ ಸೇಪನೇ ಇದೆ. ಹಾಗಾದರೆ ಇದೇನು? ಸ್ಪೆರಿಕಲಿ ಸಿಮೆಟ್ರಿಕಲ್. ಯು ಕ್ಯಾನ್ ಕಟ್ ಇನ್ ಎನಿ ಪ್ಲೇನ್, ಯು ಗೆಟ್ 2 equal parts. You can cut any plane, you can get 2 equal parts. That's why s orbitals are spherically symmetrical in nature. Come to the p orbital. What is the p orbital? P subcell is begins to second orbital. P subcell it is begins to what? Second orbital. Second orbit ಇಂದ ಏನಾಗ್ತದೆ? p subcell ಸ್ಟಾರ್ಟ್ ಆಗುತ್ತೆ. ಓಕೆ, ಹಾಗಾದರೆ ಏನು p subcell ಅಜಿಮಿಥಲ್ ಕ್ವಾಂಟಮ್ ನಂಬರ್ ಏನಾಗಿರುತ್ತೆ? 1 ಆಗಿರುತ್ತೆ. ಪಿ ಸಬ್ಸೆಲ್ದು ಅಜಿಮಿಥಲ್ ಕ್ವಾಂಟಮ್ ನಂಬರ್ 1 ಆಗಿರುತ್ತೆ. ಫಾರ್ ಎಸ್ ಇಟ್ ಈಸ್ 0, ಫಾರ್ ಪಿ ಇಟ್ ಈಸ್ 1, ಫಾರ್ ಡಿ ಇಟ್ ಈಸ್ 2. ಹಾಗಾದರೆ ಪಿ ಸಬ್ಸೆಲ್ದು ಅಜಿಮಿಥಲ್ ಕ್ವಾಂಟಮ್ ನಂಬರ್ ಏನಾಗಿರುತ್ತೆ? 1 ಆಗಿರುತ್ತೆ. ಇಟ್ ಇಂಡಿಕೇಟ್ಸ್ ಇನ್ ಈಚ್ ಪಿ ಸಬ್ಸೆಲ್, ದಟ್ ಇಂಡಿಕೇಟ್ಸ್ ದಿ ಈಚ್ ಪಿ ಸಬ್ಸೆಲ್ ಕಂಟೈನ್ಸ್ 3 ಆರ್ಬಿಟಲ್ಸ್. 3 ಆರ್ಬಿಟಲ್ಸನ್ನು ಹೊಂದಿರುತ್ತೆ. ಪಿ ಸಬ್ಸೆಲ್ ಏನಾಗಿರುತ್ತೆ? 3 ಆರ್ಬಿಟಲ್ಸನ್ನು ಹೊಂದಿರುತ್ತೆ. ದಟ್ ಈಸ್ ದ ಎಮ್ ವ್ಯಾಲ್ಯೂ ಮೀನ್ಸ್ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ವ್ಯಾಲ್ಯೂ ಏನಾಗಿರುತ್ತೆ? +, -1, 0, +1, -1, 0, +1 ಆಗಿರುತ್ತೆ. ಏನು? -1 +, -1, 0, +1 ಆಗಿರುತ್ತೆ. ಇದೇನು? ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್. These were designated as px, py, pz. These are designated as what? px, py, pz. ಇವು px, py, pz ಅಂತ ಡೆಸಿಗ್ನೇಟ್ ಆಗುತ್ತೆ.
ಇಲ್ಲಿ 3 ವ್ಯಾಲ್ಯೂಸ್ ಇದೆ. 3 ವ್ಯಾಲ್ಯೂಸ್ ಏನಾಗಿರುತ್ತೆ, ಪಿ ಎಕ್ಸ್, ಪಿ ವೈ, ಪಿ ಝೆಡ್ ಅಂತ ಡೆಸಿಗ್ನೇಟೆಡ್ ಆಗಿರುತ್ತೆ. ನೆಕ್ಸ್ಟ್ ಪಿ ಸಬ್ಸೆಲ್ದು ಯಾವ ಸೇಪ್ ಇದೆ ಅಂದರೆ ಇಟ್ ಈಸ್ ಅ ಡಂಬೆಲ್ ಸೇಪ್. ಇಟ್ ಈಸ್ ಹ್ಯಾವಿಂಗ್ ವಾಟ್, ಡಂಬೆಲ್ ಸೇಪ್. ಇದು ಡಂಬೆಲ್ ಸೇಪನ್ನು ಹೊಂದಿದೆ. ಪಿ ಎಕ್ಸ್, ಪಿ ವೈ, ಪಿ ಝೆಡ್ ಏನಾಗಿರುತ್ತೆ, ಇದು ಡಂಬೆಲ್ ಸೇಪನ್ನು ಹೊಂದಿರುತ್ತೆ. ಹಾಗಾದರೆ ಡಂಬೆಲ್ ಸೇಪ್ ಅಂದರೆ ಇದರಲ್ಲಿ ಎಲೆಕ್ಟ್ರಾನ್ಸ್ಗಳು 3 ಆಕ್ಸಿಸ್ನಲ್ಲಿ ಕಾನ್ಸಂಟ್ರೇಟ್ ಆಗಿರುತ್ತೆ. ಯಾವ ಆಕ್ಸಿಸ್? ಅತಿ ಹೆಚ್ಚು ಎಲೆಕ್ಟ್ರಾನ್ಗಳು ಎಕ್ಸ್ ಆಕ್ಸಿಸ್ನಲ್ಲಿ ಕಾನ್ಸಂಟ್ರೇಟ್ ಆಗಿದ್ರೆ ಅದು ಪಿ ಎಕ್ಸ್ ಆರ್ಬಿಟಲ್ ಅಂತ ಆಗುತ್ತೆ. ಅದೇ ರೀತಿ ಅತಿ ಹೆಚ್ಚು ಎಲೆಕ್ಟ್ರಾನ್ಸ್ಗಳು ವೈ ಆರ್ಬಿಟಲ್ನಲ್ಲಿ ವೈ ಆಕ್ಸಿಸ್ನಲ್ಲಿ ಕಾನ್ಸಂಟ್ರೇಟ್ ಆಗಿದ್ರೆ ಅದು ಪಿ ವೈ ಆರ್ಬಿಟಲ್ ಅಂತ ಆಗುತ್ತೆ. ಅತಿ ಹೆಚ್ಚು ಎಲೆಕ್ಟ್ರಾನ್ಸ್ಗಳು ಜೆಡ್ ಆಕ್ಸಿಸ್ನಲ್ಲಿ ಕಾನ್ಸಂಟ್ರೇಟ್ ಆಗಿದ್ರೆ ಅದು ಪಿ ಜೆಡ್ ಆರ್ಬಿಟಲ್ ಅಂತ ಆಗುತ್ತೆ. ಅದೇ ರೀತಿ ದ ಪಿ ಎಕ್ಸ್ ಆರ್ಬಿಟಲ್, ಇನ್ ಪಿ ಎಕ್ಸ್ ಆರ್ಬಿಟಲ್ electron density is concentrated. Electron density is concentrated along the x-axis. Similarly in py and pz. In py what happens? Electron density is concentrated along the y-axis. Similarly pz, electron density is concentrated along the z-axis. Like this electron concentration is distributed. Same type, the p orbitals having dumbbell shape. ಯಾವ ಸೇಪು? ಡಂಬೆಲ್ ಸೇಪ್. ಡಂಬೆಲ್ ಥರ ಕಾಣುತ್ತೆ ಇದು, ಅದಕ್ಕೆ ಇದು ಡಂಬೆಲ್ ಸೇಪ್ ಅಂತ ಕರಿತೀವಿ. ಪಿ ಆರ್ಬಿಟಲ್ಸ್ ಹ್ಯಾವಿಂಗ್ 2 ಲೋಬ್ಸ್. ಪಿ ಆರ್ಬಿಟಲ್ಸ್ನಲ್ಲಿ ಏನಿದೆ, 2 ಲೋಬ್ಗಳಿವೆ, ಒಂದು ಪಾಸಿಟಿವ್ ಲೋಬು, ಇನ್ನೊಂದು ನೆಗೆಟಿವ್ ಲೋಬ್. ಇನ್ ಬಿಟ್ವೀನ್ ದೀಸ್ ಲೋಬ್ ದೇರ್ ಇಸ್ ಅ ವೆರಿ ಸ್ಮಾಲ್ ಗ್ಯಾಪ್. ಇನ್ ಬಿಟ್ವೀನ್ ದೀಸ್ 2 lobes there is a very small gap. In that probability of finding the electron is 0. That a small gap, that imaginary plane between the 2 lobes, ಇದಕ್ಕೆ ಏನಂತ ಕರೀತಾರೆ, ನೋಡ್ ಅಂತ ಕರೀತಾರೆ. ಏನಂತ ಕರೀತಾರೆ? ನೋಡ್ ಅಂತ ಕರೀತಾರೆ. ವಾಟ್ ಯು ಮೀನ್ ಬೈ ನೋಡ್? an imaginary line or a imaginary plane which can pass through the orbital where there is a probability of finding the electron is 0. ಎಲ್ಲಿ probability of finding the electron 0 ಇರುತ್ತೋ ಅದಕ್ಕೆ ನಾವು ಏನಂತ ಕರಿತೀವಿ, ನೋಡ್ ಅಂತ ಕರಿತೀವಿ. ಅದೇ ರೀತಿ it is separated by a small plane in which no electrons are there. ಅದರಲ್ಲಿ ಏನಾಗಿರಲ್ಲ, ಎಲೆಕ್ಟ್ರಾನ್ಸ್ ಇರಲ್ಲ. This is about what? s orbital and p orbital. Next go to the d orbital. D orbital, that is it begins with 3d orbit. Means 3d orbit means 3d third orbit means first orbit it contains only k, it contains the s. Second orbit it contains l means s and p. Third orbit it contains m, it contains s, p, d. Means the 3d orbit it begins with the third orbit. The second means third orbit, it is n is equal to 3. For L values means azimuthal quantum numbers. For this d orbital having the azimuthal quantum number 2 means this indicates the each subcells containing the 5 orbitals. Each containing how much orbitals? 5 orbitals. That is -2, -1, 0, +1, +2. Like these orbitals, those are designated as dxy, dyz and dzyz, dxy, dxz, dyz, dy and z. For this dx square minus y square and dz square. These values are designated as dxy, dyz, dx and dxz and dx square minus y square, dz square. Like this 5 orbitals are present. All the d orbitals have a double dumbbell shape. All these orbitals are having which type of shape? Double dumbbell shape. 2 dumbbells are kept close together like this. When we close the 2 dumbbells at the center we are crossed, we are getting a double dumbbell shape. In case of dxy, dyz and dzx, okay, in case of dxy, dyz and dzx, lobes are present in between the axis. They are in between what? Axis. In case of dxy,
what happens, each lobes in dxy are present between the x and y axis. Those are present between what, x and y axis. Similarly in dxz, those lobes are present between the x and z axis. X and z axis, these lobes are present. Similarly in the dyz, these lobes are present between the y and z axis. In the case of dx square minus y square, these lobes are present along the axis, like this. We are getting the dx square minus y square and dz square, like this. What orbitals are observed. Okay, in case of dxy, dyz and dz orbitals, lobes are present between the corresponding axis, that is between x and y axis in case of dyxy. Similarly between the x and y axis in case of dyxy. Similarly for dzx and dyz. Whereas in the dx square minus y square, we are getting what, dx square along the axis, each lobes are present, like this. D orbitals are there. Okay, difference between orbit and orbital, it is very important for 2 marks in your annual examination. 2 marks important. Orbit, it is the circular path around the nucleus in which electrons are revolve. ಒಂದು ಆಟಮ್ ನಲ್ಲಿರುವಂಥ ನ್ಯೂಕ್ಲಿಯಸ್ನ ಸುತ್ತಲೂ ಏನಾಗ್ತಿದೆ, ಸರ್ಕ್ಯುಲರ್ ಪಾತ್ನಲ್ಲಿ ಎಲೆಕ್ಟ್ರಾನ್ಸ್ಗಳು ರೊಟೇಟ್ ಆಗೋದಕ್ಕೆ, ರಿವಾಲ್ವ್ ಆಗೋದಕ್ಕೆ ಏನಂತ ಕರೀತಾರೆ, ಆರ್ಬಿಟ್ ಅಂತ ಕರೀತಾರೆ. ಅದೇ ರೀತಿ ಇಟ್ ಈಸ್ ದ ರೀಸನ್ ಅರೌಂಡ್ ದ ನ್ಯೂಕ್ಲಿಯಸ್ ಸುತ್ತಲೂ ಇರುವಂಥ ಒಂದು ರೀಸನ್ನು ವೇರ್ ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ದ ಎಲೆಕ್ಟ್ರಾನ್ ಈಸ್ ಮ್ಯಾಕ್ಸಿಮಮ್. ಇದು ದ ರೀಸನ್ ವೇರ್ ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ದ ಎಲೆಕ್ಟ್ರಾನ್ ಈಸ್ ಮ್ಯಾಕ್ಸಿಮಮ್. ಇದು ಆರ್ಬಿಟಲ್ ಅಂತ ಆಗುತ್ತೆ. It represents the moment of electron in plane. ಇದು ಏನಾಗುತ್ತೆ, ಒಂದು ಪ್ಲೇನ್ನಲ್ಲಿ ಎಲೆಕ್ಟ್ರಾನ್ ಮೂಮೆಂಟನ್ನು ರೀಪ್ರೆಸೆಂಟ್ ಮಾಡಲಾಗುತ್ತೆ. ಅದೇ ರೀತಿ ಇಟ್ ರೀಪ್ರೆಸೆಂಟ್ಸ್ ದಿ ಮೂಮೆಂಟ್ ಆಫ್ ಎಲೆಕ್ಟ್ರಾನ್ ಇನ್ 3 dimensions. It represents the moment of electrons in 3 dimension. Okay, ಇಲ್ಲಿ ಏನಾಗುತ್ತೆ ಅಂದರೆ we can draw the electron moment on the plane, but we cannot draw perfectly the moment of electrons around in the plane because it is a 3-dimensional moment of electrons. Okay, it is a circular or elliptical shaped. ಇದೇನಾಗಿದೆ ಅಂದರೆ ಆರ್ಬಿಟ್ ಸರ್ಕ್ಯುಲರ್ ಆರ್ ಎಲಿಪ್ಟಿಕಲ್ ಶೇಪ್ ಇದೆ. ಅದೇ ರೀತಿ it has a different shapes like a spherical, double dumbbells. ಏನಾಗಿದೆ, ಇದು ಎಲಿಪ್ಟಿಕಲ್ ಅಥವಾ ಸ್ಪೆರಿಕಲ್ ಶೇಪ್ ಅನ್ನು ಹೊಂದಿದೆ. ಅದೇ ರೀತಿ ಏನಾಗಿದೆ, ಆರ್ಬಿಟಲ್ ಡಿಫರೆಂಟ್ ಶೇಪ್ಸ್ ಅನ್ನು ಹೊಂದಿದೆ. ಯಾವ ಥರ, ಸ್ಪೆರಿಕಲ್ ಶೇಪು, ಡಂಬೆಲ್ ಶೇಪು, ಡಬಲ್ ಡಂಬೆಲ್ ಶೇಪು, ಎಕ್ಸೆಟ್ರಾ. It can have maximum 2n square electrons. It can have maximum how many electrons? 2n square electrons. ಇದು ಮ್ಯಾಕ್ಸಿಮಮ್ ಎಷ್ಟು ಎಲೆಕ್ಟ್ರಾನ್ಸ್ ಅನ್ನು ಹೊಂದಿದೆ ಅಂದರೆ 2n ಸ್ಕ್ವೇರ್ ಎಲೆಕ್ಟ್ರಾನ್ಸ್ ಅನ್ನು ಹೊಂದಿದೆ. ಇಟ್ ಕ್ಯಾನ್ ಅಕಾಮಡೇಟ್, ಇದು ಎಷ್ಟು ಎಲೆಕ್ಟ್ರಾನ್ಸ್ ಅನ್ನು ಹೊಂದಿದೆ ಅಂದರೆ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್ ಅನ್ನು ಹೊಂದಿದೆ. ಫಾರ್ ಎಕ್ಸಾಂಪಲ್ 2s ಅಂತ ಅನ್ಕೊಂಡ್ರೆ ಎಸ್ ಏನು 2 ಎಲೆಕ್ಟ್ರಾನ್ಸ್ ಅನ್ನು ಹೊಂದಿದೆ. 2p ಅಂತ ಅನ್ಕೊಂಡ್ರೆ ಇದರಲ್ಲಿ ಎಷ್ಟಿದೆ, 3 ವ್ಯಾಲ್ಯೂಸ್ ಇದೆ. 2 ಆರ್ಬಿಟಲ್ಸ್ px, py, pz ಎಲ್ಲ ಏನಾಗಿರುತ್ತೆ, x, y, z ಏನಾಗ್ತದೆ, ಎಲ್ಲ 2 ಎಲೆಕ್ಟ್ರಾನ್ಸ್ ಅನ್ನು ಹೊಂದಿರುತ್ತೆ. ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್ ಅನ್ನು ಹೊಂದಿರುತ್ತೆ. ಯಾವುದು, ಆರ್ಬಿಟಲ್. ಅದೇ ರೀತಿ ಆರ್ಬಿಟ್ ಏನು ಮ್ಯಾಕ್ಸಿಮಮ್ 2n ಸ್ಕ್ವೇರ್ ಎಲೆಕ್ಟ್ರಾನ್ಸ್ ಅನ್ನು ಹೊಂದಿರುತ್ತೆ. ಇನ್ನು ಏನು ನೋಡ್ ಅಂತ ನೋಡೋಣ. ಏನಿದು ನೋಡ್ ಅಂದರೆ, ಇಟ್ ಈಸ್ ದ 3-dimensional space around the nucleus. It is a 3-dimensional space around the nucleus where probability of finding the electron is 0 or minimum. It is the 3-dimensional space ಅರೌಂಡ್ ದ ನ್ಯೂಕ್ಲಿಯಸ್ನಲ್ಲಿರುವಂಥ ಒಂದು 3-dimensional ಸ್ಪೇಸು. ಇದರಲ್ಲಿ ಏನಾಗ್ತಾ ಇದೆ, ಎಲೆಕ್ಟ್ರಾನ್ ಪ್ರೊಬ್ಯಾಬಿಲಿಟಿ ಏನಾಗ್ತಾ ಇದೆ, ಫೈಂಡಿಂಗ್ ದ ಎಲೆಕ್ಟ್ರಾನ್ ಪ್ರೊಬ್ಯಾಬಿಲಿಟಿ ಈಸ್ 0. ದಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ನೋಡ್ಸ್ ಈಸ್ ಈಕ್ವಲ್ ಟು n ಮೈನಸ್ ಎಲ್ ಮೈನಸ್ 1 ಅಂತ ಆಗಿದೆ. ಫಾರ್ ಎಕ್ಸಾಂಪಲ್ ನಾವೇನು ಮಾಡೋಣ, 3p ಅನ್ನು ತಗೋಣ. ಓಕೆ, ಟೇಕ್ ದಿಸ್, ಮೇಕ್ ದಿಸ್ ಕಾಪಿ. ಓಕೆ, ಫಾರ್ ದಿಸ್ ವ್ಯಾಲ್ಯೂಸ್ ಹೌ ಮೆನಿ ನೋಡ್ಸ್ ಆರ್ ಪ್ರೆಸೆಂಟ್, how many
nodes. Calculate the number of nodes present in the orbitals. Okay, we can erase it. Okay, number of nodes ಅನ್ನು ಕ್ಯಾಲ್ಕುಲೇಷನ್ ಮಾಡೋದಾದ್ರೆ ಏನು ಮಾಡೋಣ, ಟೇಕ್ ಎನ್ ಎಕ್ಸಾಂಪಲ್ ಆಫ್ 3p ಆರ್ಬಿಟಲ್ ಅನ್ನು ತೆಗೆದುಕೊಳ್ಳೋಣ. ಏನಾಗ್ತಾ ಇದೆ, n ಮೈನಸ್ ಎಲ್ ಮೈನಸ್ 1 ಅಂತ ಇದೆ. ಇದು ಏನು 3p ಅಂದರೆ n is equal to, here n is equal to 3, l is equal to how much, l is equal to, for s it is 0, for p it is 1, for p it is 1. Okay, it is 1, then minus 1. Okay, n minus 1 ಅಂದರೆ ಎಷ್ಟು ಆಗ್ತಾ ಇದೆ ಇಲ್ಲಿ, n is equal to, how many nodes are present here, 1 node is present. Like this we have to solve.